ಡೊನಾಲ್ಡ್ ಟ್ರಂಪ್ ಕೊಟ್ಟ ಆ ಒಂದು ಡೆಡ್ ಲೈನ್ ಮುಗಿದಿದೆ. ಅಮೆರಿಕದ ನೌಕಾಪಡೆ ಈಗ ಸಮುದ್ರದ ಮಧ್ಯೆ ಅಡ್ಡಲಾಗಿ ನಿಂತಿದೆ. ಇರಾನ್ನ ಕುತ್ತಿಗೆಯನ್ನ ಹಿಡಿಯಲು ಟ್ರಂಪ್ ಸಜ್ಜಾಗಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ವಿರುದ್ಧ ಅಧಿಕೃತವಾಗಿ ನೌಕಾ ದಿಗ್ಬಂಧನವನ್ನ ಘೋಷಣೆ ಮಾಡಿದ್ದಾರೆ. ಇದು ಅಂತಿಂತ ದಿಗ್ಬಂಧನವಲ್ಲ, ಇದು ಸಾವಿನ ರೇಖೆ. ಇಲ್ಲಿವರೆಗೆ ಇರಾನ್ ಹರ್ಮುಜ್ ಜಲಸಂಧಿಯನ್ನ ಅಸ್ತ್ರವನ್ನಾಗಿ ಬಳಕೆ ಮಾಡ್ತಾ ಇತ್ತು. ಇದೀಗ ಟ್ರಂಪ್ ಕೂಡ ಇದೇ ಜಲಸಂಧಿಯನ್ನ ಬಳಸಿಕೊಂಡು ಇರಾನ್ಗೆ ತಿರುಗೇಟು ನೀಡಲು ಮುಂದಾಗಿದ್ದಾರೆ. ಇಲ್ಲಿ ಟ್ರಂಪ್ ತಿರುಗೇಟು ನೀಡ್ತಾ ಇರೋದು ಇರಾನ್ಗಾದ್ರೂ ಅದರ ಪರಿಣಾಮ ಮಾತ್ರ ಇಡೀ ಜಗತ್ತಿನ ಮೇಲೆ ಆಗಲಿದೆ. ಅಲ್ಲಿಗೆ ಇನ್ನೇನೋ ಯುದ್ಧ ನಿಂತೇ ಹೋಯ್ತು ಅಂತ ನಿಟ್ಟುಸಿರು ಬಿಡ್ತಿದ್ದ ಜಗತ್ತಿಗೆ ಮುಂದೇನಾಗುತ್ತೋ ಅನ್ನುವ ಭಯ ಶುರುವಾಗಿದೆ. ಏನೇ ಆದರೂ ಸಂಘರ್ಷ ನಡೀತಾ ಇರೋದು ಇರಾನ್ನಲ್ಲಿ ಅಲ್ವಾ ಅಂತ ನಾವು ಹಾಯಾಗಿ ಇರೋದಕ್ಕೆ ಆಗೋದಿಲ್ಲ. ಯುದ್ಧದ ಪರಿಣಾಮ ಏನು ಅನ್ನೋದು ನಿಮಗೆ ಈಗ ಗ್ಯಾಸ್ ವಿಚಾರದಲ್ಲಿ ಅರಿವಾಗಿರಬಹುದು. ಈಗ ಜಸ್ಟ್ ಗ್ಯಾಸ್ ವಿಚಾರದಲ್ಲಿ ಕಷ್ಟಪಡ್ತಾ ಇದ್ದೀವಿ. ಮುಂದೆ ಪೆಟ್ರೋಲ್ ಹಾಗೂ ಡೀಸೆಲ್ಗೂ ಇದೇ ರೀತಿಯ ಪರಿಸ್ಥಿತಿ ಆದರೆ ಪರಿಣಾಮ ಏನಾಗಬಹುದು ಒಮ್ಮೆ ಊಹೆ ಮಾಡಿಕೊಳ್ಳಿ. ಅಷ್ಟಕ್ಕೂ ಹರ್ಮುಜ್ ಜಲಸಂಧಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಅಮೆರಿಕ ಈ ಜಲಸಂಧಿಯನ್ನ ಸಂಪೂರ್ಣವಾಗಿ ಮುಚ್ಚಿಬಿಡುತ್ತಾ ಈ ಸಮುದ್ರ ಕದನದಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕ ಹರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕೋದಕ್ಕೆ ಶುರು ಮಾಡಿದೆ. ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ ಓದಿದ್ರೆ ಯಾರಿಗಾದರೂ ಮೈ ನಡುಗುತ್ತೆ. ಇರಾನ್ನ ನೌಕಾಪಡೆ ಈಗ ಸಮುದ್ರದ ತಳದಲ್ಲಿದೆ, ಅಕ್ಷರಶಃ ಧೂಳಿಪಟವಾಗಿದೆ. ಸುಮಾರು 158 ಹಡಗುಗಳನ್ನು ನಾವು ಹೊಡೆದುರುಳಿಸಿದ್ದೇವೆ. ಇದು ಟ್ರಂಪ್ ಹಾಕಿರುವ ಪೋಸ್ಟ್. ಕಲ್ಪನೆ ಮಾಡಿಕೊಳ್ಳಿ ಸ್ನೇಹಿತರೆ, 158 ಹಡಗುಗಳು ಸಮುದ್ರದ ಆಳದಲ್ಲಿ. ಇರಾನ್ನ ಹೆಮ್ಮೆ ಈಗ ಕೇವಲ ಕಬ್ಬಿಣದ ತುಂಡುಗಳಾಗಿ ಬಿದ್ದಿವೆ. ಟ್ರಂಪ್ ಹೇಳ್ತಾ ಇರೋದೇನೆಂದ್ರೆ ಈಗ ಇರಾನ್ ಹತ್ರ ಇರೋದು ಕೇವಲ ಸಣ್ಣ ಫಾಸ್ಟ್ ಅಟ್ಯಾಕ್ ಶಿಪ್ಗಳು, ಅಂದ್ರೆ ವೇಗವಾಗಿ ದಾಳಿ ಮಾಡುವ ಸಣ್ಣ ಬೋಟ್ಗಳು ಮಾತ್ರ. ಅದನ್ನ ಅಮೆರಿಕ ಒಂದು ಬೆದರಿಕೆ ಅಂತಾನೆ ಪರಿಗಣಿಸಿಲ್ಲವಂತೆ. ಆದ್ರೆ ಇಲ್ಲೊಂದು ದೊಡ್ಡ ವಾರ್ನಿಂಗ್ ಇದೆ. ಒಂದು ವೇಳೆ ಆ ಸಣ್ಣ ಬೋಟ್ಗಳು ನಮ್ಮ ಬ್ಲಾಕೇಡ್ ಹತ್ರ ಬಂದ್ರೆ ಅವುಗಳನ್ನ ಕ್ಷಣಾರ್ಧದಲ್ಲಿ ನಾಶ ಮಾಡ್ತೀವಿ ಅಂತ ಟ್ರಂಪ್ ಗುಡುಗಿದ್ದಾರೆ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರಬಹುದು, ಅಮೆರಿಕ ಈ ಸಣ್ಣ ಬೋಟ್ಗಳನ್ನು ಹೇಗೆ ಹೊಡೆಯುತ್ತೆ? ಟ್ರಂಪ್ ಇದಕ್ಕೆ ಕೊಟ್ಟಿರುವ ಉದಾಹರಣೆ ಭಯಾನಕವಾಗಿದೆ. ಸಮುದ್ರದಲ್ಲಿ ಡ್ರಗ್ಸ್ ಸಾಗಿಸುವವರನ್ನ ಅಮೆರಿಕ ಹೇಗೆ ಕ್ರೂರವಾಗಿ ಹತ್ಯೆ ಮಾಡುತ್ತೋ ಅದೇ ಸಿಸ್ಟಮ್ ಬಳಸಿ ಈ ಇರಾನಿ ಬೋಟ್ಗಳನ್ನು ಹೊಡೆದುರುಳಿಸ್ತೇವೆ ಅಂತ ಹೇಳಿದ್ದಾರೆ. ಕಳೆದ ಸೆಪ್ಟೆಂಬರ್ನಲ್ಲಿ ಅಮೆರಿಕ ಇಂತಹ ದಾಳಿ ನಡೆಸಿ 160ಕ್ಕೂ ಹೆಚ್ಚು ಜನರನ್ನ ಕೊಂದಿತ್ತು ಅನ್ನುವ ವರದಿ ಕೂಡ ಇದೆ. ಅಂದ್ರೆ ಟ್ರಂಪ್ ಈಗ ಇರಾನ್ ನೌಕಾಪಡೆಯನ್ನ ಡ್ರಗ್ ಡೀಲರ್ಸ್ಗಳ ರೇಂಜ್ಗೆ ನೋಡ್ತಿದ್ದಾರೆ. ಆದರೆ ಇರಾನ್ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಇರಾನ್ನ ಮಿಲಿಟರಿ ವಕ್ತಾರರು ಅಮೆರಿಕದ ಈ ಕೆಲಸವನ್ನ ಪೈರಸಿ ಅಥವಾ ಕಡಲ್ಗಳ್ಳತನ ಅಂತ ಕರೆದಿದ್ದಾರೆ. ಇರಾನ್ ಕೊಟ್ಟಿರುವ ತಿರುಗೇಟು ಹೇಗಿದೆ ಅಂದ್ರೆ, ನಮ್ಮ ಬಂದರುಗಳಿಗೆ ತೊಂದರೆ ಆದರೆ ಈ ಗಲ್ಫ್ ಪ್ರದೇಶದಲ್ಲಿರುವ ಯಾವ ಬಂದರು ಕೂಡ ಸೇಫ್ ಆಗಿರಲ್ಲ. ಅಂದ್ರೆ ಇರಾನ್ ಈಗ ಸೌದಿ ಅರೇಬಿಯಾ, UAE, ಕತಾರ್ನಂತಹ ದೇಶಗಳ ಮೇಲೂ ಕಣ್ಣಿಟ್ಟಿದೆ. ಯಾಕಂದ್ರೆ ಈ ದೇಶಗಳು ಅಮೆರಿಕಾಗೆ ತಮ್ಮ ನೆಲವನ್ನ ಬಳಸಲು ಅವಕಾಶ ಕೊಟ್ಟಿವೆ ಅನ್ನೋದು ಇರಾನ್ ಆರೋಪ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ಇದೆ. ಅಮೆರಿಕದ ಈ ಸಾಹಸಕ್ಕೆ ಅವರ ಹಳೆಯ ಗೆಳೆಯರೇ ಸಾಥ್ ಕೊಡ್ತಿಲ್ಲ. ಹೌದು, ಬ್ರಿಟನ್ ಮತ್ತು ಫ್ರಾನ್ಸ್ನಂತಹ ನ್ಯಾಟೋ ಮಿತ್ರ ರಾಷ್ಟ್ರಗಳು ನಾವು ಈ ಬ್ಲಾಕೇಡ್ನಲ್ಲಿ ಭಾಗವಹಿಸಲ್ಲ ಅಂತ ಕೈ ತೊಳೆದುಕೊಂಡಿವೆ. ಇದರಲ್ಲಿ ಕೈ ಹಾಕಿದ್ರೆ ಬೆರಳು ಸುಟ್ಕೊಳ್ಳೋದು ಗ್ಯಾರಂಟಿ ಅನ್ನೋದು ಅವರಿಗೆ ಗೊತ್ತಿದೆ. ಇನ್ನೊಂದು ರೋಚಕ ಘಟನೆ ಹೇಳ್ತೀನಿ ಕೇಳಿ. ಮಂಗಳವಾರ ಬೆಳಗ್ಗೆ ಚೀನಾದ ರಿಚ್ ಸ್ಟಾರಿ ಅನ್ನುವ ಆಯಿಲ್ ಟ್ಯಾಂಕರ್ ಈ ದಾರಿಯಲ್ಲಿ ಹೋಗ್ತಾ ಇತ್ತು. ಅಮೆರಿಕದ ಬ್ಲಾಕೇಡ್ ಶುರುವಾದ ಮೇಲೆ ಅಲ್ಲಿಂದ ಹಾದು ಹೋದ ಮೊದಲ ಹಡಗು ಇದು. ಮೊದಲು ಆ ಹಡಗು ಭಯದಿಂದ ಹಿಂದೆ ತಿರುಗಿತ್ತು. ಆಮೇಲೆ ಹೇಗೋ ಮಾಡಿ ಅಲ್ಲಿಂದ ನುಸುಳಿ ಹೋಗಿದೆ. ಅಂದ್ರೆ ಸಮುದ್ರದ ಮೇಲೆ ಈಗ ಅಕ್ಷರಶಃ ಉಸಿರುಗಟ್ಟಿಸುವ ವಾತಾವರಣ ಇದೆ. ಹಾಗಾದ್ರೆ ಟ್ರಂಪ್ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ ಅನ್ನೋದನ್ನ ನೋಡೋದಾದ್ರೆ ಇದಕ್ಕೆ ಪ್ರಮುಖವಾಗಿ 2 ಕಾರಣಗಳಿದೆ. ಮೊದಲೇದು ನ್ಯೂಕ್ಲಿಯರ್ ವೆಪನ್ ಅಥವಾ ಅಣ್ವಸ್ತ್ರ. ಟ್ರಂಪ್ ಹೇಳ್ತಿರೋದಿಷ್ಟೇ, ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ತಯಾರಿಸಬಾರ್ದು. ಅಲ್ಲಿರುವ ಎಲ್ಲ ಎನ್ರಿಚ್ಡ್ ನ್ಯೂಕ್ಲಿಯರ್ ಮೆಟೀರಿಯಲ್ ಅನ್ನ ಹೊರಹಾಕಬೇಕು. ಇದನ್ನ ವೆರಿಫೈ ಮಾಡೋದಕ್ಕೆ ಒಂದು ಮೆಕ್ಯಾನಿಸಮ್ ಬೇಕು ಅಂತ ಅಮೆರಿಕ ಪಟ್ಟು ಹಿಡಿದಿದೆ. JD ವ್ಯಾನ್ಸ್ ಹೇಳ್ತಿರುವ ಪ್ರಕಾರ ಇರಾನ್ ಅಮೆರಿಕದ ಕಡೆಗೆ ಹೆಜ್ಜೆ ಇಡ್ತಿದೆ. ಆದರೆ ಅದು ಸಾಕಾಗ್ತಿಲ್ಲ. ಎರಡನೇದು ಇಸ್ರೇಲ್ ಮತ್ತು ಲೆಬನಾನ್ ಲಿಂಕ್. ಇತ್ತ ಇರಾನ್ ಮೇಲೆ ಬ್ಲಾಕೇಡ್ ನಡೀತಿರುವಾಗಲೇ ಇಸ್ರೇಲ್ ಲೆಬನಾನ್ ಮೇಲೆ ಬಾಂಬ್ ಹಾಕ್ತಿದೆ. ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಸಂಘಟನೆಯನ್ನ ಮಟ್ಟ ಹಾಕೋದು ಇಸ್ರೇಲ್ ಪ್ಲಾನ್. ಆದರೆ ಇಲ್ಲಿ ಮಜಾ ನೋಡಿ, ಇರಾನ್ನ ಪ್ರಕಾರ ಕದನ ವಿರಾಮ ಅಂದ್ರೆ ಈ ದಾಳಿಗಳು ನಿಲ್ಲಬೇಕು. ಆದರೆ ಅಮೆರಿಕ ಮತ್ತು ಇಸ್ರೇಲ್ ಪ್ರಕಾರ ಹಿಜ್ಬುಲ್ಲಾ ಮೇಲಿನ ದಾಳಿ ಸೀಸ್ ಫೈರ್ ವ್ಯಾಪ್ತಿಗೆ ಬರಲ್ಲ. ಅಂದ್ರೆ ಒಬ್ಬರು ಶಾಂತಿ ಅಂತಿದ್ರೆ ಇನ್ನೊಬ್ರು ಯುದ್ಧದ ತಯಾರಿಯಲ್ಲಿದ್ದಾರೆ. ಹಾಗಾದ್ರೆ ಮುಂದೇನಾಗಬಹುದು? ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿದೆ.
ಸ್ನೇಹಿತರೆ, ಇರಾನ್ನ ಫ್ರಾಕ್ಸಿಗಳು ಅಂದರೆ ಹೌತಿ ರೆಬಲ್ಸ್ ಗುಂಪು ಕೆಂಪು ಸಮುದ್ರದಲ್ಲಿ ಅಮೆರಿಕದ ಹಡಗುಗಳ ಮೇಲೆ ದಾಳಿ ಮಾಡಬಹುದು. ಇರಾನ್ ನಿಜವಾಗಿಯೂ ಬಬ್ಬಲ್ ಮಂದಾಬ್ ಜಲಸಂಧಿಯನ್ನ ಕ್ಲೋಸ್ ಮಾಡಿದ್ರೆ ಜಾಗತಿಕ ತೈಲ ಮಾರುಕಟ್ಟೆ ಸ್ಫೋಟಗೊಳ್ಳುತ್ತೆ. ಸದ್ಯಕ್ಕೆ ತೈಲ ಬೆಲೆ $100ಗಿಂತ ಕಡಿಮೆ ಇದೆ. ಆದರೆ ಈ ಬ್ಲಾಕೇಡ್ ಮುಂದುವರೆದ್ರೆ $150ರಿಂದ $200 ತಲುಪಿದ್ರೂ ಅಚ್ಚರಿ ಇಲ್ಲ. ಟ್ರಂಪ್ ತಮ್ಮ ದೇಶದಲ್ಲಿ ಆಗ್ತಾ ಇರುವ ರಾಜಕೀಯ ವಿರೋಧವನ್ನ ತಣ್ಣಗಾಗಿಸಲು ಈ ಯುದ್ಧದ ಕಾರ್ಡ್ ಪ್ಲೇ ಮಾಡ್ತಿದ್ದಾರಾ ಅನ್ನುವ ಅನುಮಾನ ಕೂಡ ಇದೆ. ಇನ್ನು ಇಸ್ಲಾಮಾಬಾದ್ನಲ್ಲಿ ನಡೆದ ಸಂಧಾನ ಸಭೆಯ ಬಗ್ಗೆ ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ. ಈ ಸಭೆಗಾಗಿ ಇಡೀ ಇಸ್ಲಾಮಾಬಾದ್ ನಗರವನ್ನ ಲಾಕ್ಡೌನ್ ಮಾಡಲಾಗಿತ್ತು. ಅಂಗಡಿ ಮುಗ್ಗಟ್ಟುಗಳು ಬಂದ್, ರಸ್ತೆಗಳಲ್ಲಿ ಸೈನ್ಯದ ಪರೇಡ್. ಯಾಕಂದ್ರೆ ಅಲ್ಲಿಗೆ ಬರ್ತಾ ಇದ್ದಿದ್ದು ಅಂತಿಂತವರಲ್ಲ, ಸ್ವತಃ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಮತ್ತು ಇರಾನ್ನ ಘಟಾನುಘಟಿ ನಾಯಕರು. ಇಸ್ಲಾಮಾಬಾದ್ನ ಅತ್ಯಂತ ಸುರಕ್ಷಿತ ಮತ್ತು ಐಷಾರಾಮಿ ಸೆರೆನಾ ಹೋಟೆಲ್ ಈ ಸಂಧಾನಕ್ಕೆ ಸಾಕ್ಷಿಯಾಗಿತ್ತು. 15 ಎಕರೆ ಪ್ರದೇಶದಲ್ಲಿ ಹರಡಿರುವ 400ಕ್ಕೂ ಹೆಚ್ಚು ರೂಮ್ಗಳಿರುವ ಈ 5 ಸ್ಟಾರ್ ಹೋಟೆಲ್ನಲ್ಲಿ ಸುಮಾರು 150ಕ್ಕೂ ಹೆಚ್ಚು ಅಧಿಕಾರಿಗಳು ಬೀಡು ಬಿಟ್ಟಿದ್ದರು. ಅಮೆರಿಕ ಮತ್ತು ಇರಾನ್ ಮುಖಾಮುಖಿಯಾಗಿ ಕೂತು ಬರೋಬ್ಬರಿ 21 ಗಂಟೆಗಳ ಕಾಲ ಚರ್ಚೆ ನಡೆಸಿದವು. ಇಡೀ ದಿನ ಮತ್ತು ರಾತ್ರಿ ಚರ್ಚೆ ನಡೆದ್ರು. ಕೊನೆಗೆ ಸಿಕ್ಕಿದ್ದು ಮಾತ್ರ ಶೂನ್ಯ. ಈಗ ಅಸಲಿ ಮಜಾ ನೋಡಿ. ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಜಗತ್ತಿಗೆ ಗೊತ್ತಿದೆ. ಇಂತಹ ಟೈಮ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ಇಷ್ಟು ದೊಡ್ಡ ಟೀಮ್ಗೆ 5 ಸ್ಟಾರ್ ಹೋಟೆಲ್ನಲ್ಲಿ ಆತಿಥ್ಯ ನೀಡಿದ್ದು ಯಾರು? ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಈ ಬಗ್ಗೆ ಹರಡಿರುವ ಒಂದು ಮೇಮ್ನಲ್ಲಿ ಇದೆಲ್ಲ ಸರಿ, ಈಗ ಹೋಟೆಲ್ ಬಿಲ್ ಯಾರು ಕಟ್ತಾರೆ ಅನ್ನುವ ಪ್ರಶ್ನೆ ಕೇಳಿ IMF ಅನ್ನುವ ಉತ್ತರ ನೀಡಲಾಗಿದೆ. ಇದಕ್ಕಿಂತ ಒಳ್ಳೆ ಜೋಕ್ ಬೇಕಾ ಹೇಳಿ? ಇದರ ಅರ್ಥ ಇಷ್ಟೇ, ಪಾಕಿಸ್ತಾನ ಇವತ್ತು ಎಷ್ಟು ಸಾಲದಲ್ಲಿದೆ ಅಂದ್ರೆ ಅತಿಥಿಗಳಿಗೆ ಚಾ ಕೊಡೋಕು IMF ಹತ್ರ ಸಾಲ ಕೇಳಬೇಕಾದ ಪರಿಸ್ಥಿತಿ ಬಂದಿದೆ ಅನ್ನೋದು ಅವರ ವ್ಯಂಗ್ಯವಾಗಿತ್ತು. ಇದು ಕೇವಲ ಜೋಕ್ ಅಲ್ಲ ಸ್ನೇಹಿತರೆ, ಇದರಲ್ಲಿ ಒಂದು ದೊಡ್ಡ ಸತ್ಯ ಅಡಗಿದೆ. ಸ್ನೇಹಿತರೆ, ಈ ಮಿಮ್ನಲ್ಲಿ IMFನ ಹೆಸರನ್ನ ಯಾಕೆ ಬಳಕೆ ಮಾಡಿದ್ದಾರೆ ಅಂದರೆ ಪಾಕಿಸ್ತಾನ ಈಗ IMFನಿಂದ $7 ಬಿಲಿಯನ್ ಸಾಲ ತೆಗೆದುಕೊಂಡು ಬದುಕ್ತಾ ಇದೆ. ಅವರ ವಿದೇಶಿ ವಿನಿಮಯ ಮೀಸಲು ಎಷ್ಟು ಕಡಿಮೆ ಇದೆ ಅಂದರೆ UAE ದೇಶಕ್ಕೆ ವಾಪಸ್ ಕೊಡಬೇಕಾಗಿರುವ $3.5 ಬಿಲಿಯನ್ ಸಾಲವನ್ನು ತೀರಿಸೋದಕ್ಕೆ ಅವರ ಹತ್ರ ಹಣ ಇಲ್ಲ. ಹೀಗಾಗಿ ಈ ಸಂಧಾನ ಮಾತುಕತೆಯ ಸಂದರ್ಭದಲ್ಲಿ ಹೋಟೆಲ್ ಬಿಲ್ ಕಟ್ಟಿದ್ದು ಯಾರು ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ಅದೇನೇ ಇರಲಿ, ಯುದ್ಧ ಅನ್ನೋದು ಯಾವತ್ತೂ ಪರಿಹಾರ ಅಲ್ಲ. ಆದರೆ ಅಧಿಕಾರ ಮತ್ತು ಅಹಂಕಾರದ ಮುಂದೆ ಸಾವಿರಾರು ಜೀವಗಳು ಬಲಿಯಾಗ್ತಾ ಇರೋದು ಇತಿಹಾಸ. ಇವತ್ತು ಹರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ಹಡಗುಗಳು ಇರಾನ್ ಉಸಿರನ್ನ ಕಟ್ ಮಾಡ್ತಿವೆ. ಒಂದು ಸಣ್ಣ ಕಿಡಿ ಹಾರಿದ್ರು ಸಾಕು, ಇಡೀ ಮಧ್ಯಪ್ರಾಚ್ಯ ಬೆಂಕಿಯ ಉಂಡೆಯಾಗುತ್ತೆ. ಟ್ರಂಪ್ ಹೇಳ್ತಿರುವ ಕಂಪ್ಲೀಟ್ ಆಬ್ಲಿಟರೇಷನ್ ಅಂದರೆ ಸರ್ವನಾಶ ಯಾರಿಗಾಗುತ್ತೆ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು. ನಿಮ್ಗೇನನ್ಸುತ್ತೆ? ಟ್ರಂಪ್ ಮಾಡ್ತಿರೋದು ಸರಿಯಾ ಅಥವಾ ಇರಾನ್ನ ಈ ಹಠಮಾರಿ ಧೋರಣೆ ಜಗತ್ತನ್ನ 3ನೇ ಮಹಾಯುದ್ಧಕ್ಕೆ ತಳ್ಳುತ್ತಾ? ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇಂತಹ ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.